ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಋಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಊರಿಂದ ಅತ್ತೆ ಎಳ್ಳಿಕಾಯಿ ತೊಗೊಂಬಂದಿದ್ರು, ಅದರಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಿಮಗೂ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 5ರಿಂದ 6 ಎಳ್ಳಿಕಾಯಿಗಳನ್ನ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಬಿಸಿಲಲ್ಲಿ ಒಣಗಿಸಿ ಬೇಯಿಸ್ಕೊಂಡು ಮಾಡಿರೋ ಉಪ್ಪಿನಕಾಯಿ ಹಳಸೋಗಲ್ಲ, ಬೇಗ ಹಳಸಲ್ಲ ಅನ್ನೋ ಕಾರಣಕ್ಕಷ್ಟೇ. ಮೊದಲಿಗೆ ಇಲ್ಲೊಂದು ಪಾತ್ರೆಯಲ್ಲಿ ನೀರು ಇಟ್ಕೊತಾ ಇದ್ದೀನಿ, ಯಾಕಂದರೆ ಎಳ್ಳಿಕಾಯಿಗಳನ್ನ ಬೇಯಿಸ್ಕೋಬೇಕು. ಹಾಗಾಗಿ ಚೆನ್ನಾಗಿ ನೀರು ಮಳ್ಳದ ಮೇಲೆ ಎಳ್ಳಿಕಾಯಿನ ಹಾಕಿ ಅದರಲ್ಲಿ ಕಡಿಮೆ ಅಂದ್ರೂ 10ರಿಂದ 12 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೇ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಯಾಕಂದರೆ ಎಳ್ಳಿಕಾಯಿಗೆ ಉಪ್ಪು ಚೆನ್ನಾಗಿ ಹತ್ತುತ್ತೆ ನೀರಲ್ಲಿ ಬೇಯಿಸೋದ್ರಿಂದ. ಲಾಸ್ಟಲ್ಲಿ ಟೇಸ್ಟ್ ನೋಡಿ ಉಪ್ಪನ್ನು ಹಾಕ್ಕೊಂಡ್ರೆ ಆಗುತ್ತೆ. ಈಗ ನೋಡಿ, ನಾನು ಇದನ್ನು ಬೇಯಿಸಿದ್ದೀನಿ, 10ರಿಂದ 12 ನಿಮಿಷ ಕರೆಕ್ಟಾಗಿ ಬೇಯಿಸಿದ್ದೀನಿ. ಇದನ್ನು ನೋಡಿ ಎಷ್ಟು ಬೇಯಿಸಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಪಂಜ್ ಥರ ಬೆಂದರೆ ಸಾಕು. ಈಗ ಇದು ಬೆಂದಿದೆ. ನೆಕ್ಸ್ಟ್ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1/4 ಚಮಚ ಮೆಂತ್ಯ ಹಾಕಿದ್ದೀನಿ. ಅದು ಮೆಂತ್ಯ ಚಟಪಟ ಅಂತ ಸಿಡಿಯುತ್ತಾ ಇರುವಾಗ ಸಾಸಿವೆನೂ ಹಾಕ್ತಾಯಿದ್ದೀನಿ. ಇದು ಚಟಪಟ ಅಂತ ಸಿಡಿದ ಮೇಲೆ ನೀವು ಮೆಣಸು ಹಾಕಿ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಮೆಣಸು. ಖಾರದ ಪುಡಿನೂ ಹಾಕೋದ್ರಿಂದ ಮೆಣಸು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ 2 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ, ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಕಪ್ಪಾಗಬಾರ್ದು, ಲೋ ಫ್ಲೇಮಲ್ಲಿ ಹುರಿರಿ. ಇದಾದಮೇಲೆ ನಾನು ಸ್ವಲ್ಪ ಕಲ್ಲನ್ನ ನೀಟಾಗಿ ಒರೆಸ್ಕೊಂಡು ಅದರಲ್ಲೇ ನುಣ್ಣಗೆ ಹರ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಲ್ಲು ಅಥವಾ ಕುಟಾಣಿ ಥರ ಕುಟ್ಟೋದೇನಾದರೂ ಇದ್ದರೆ ಅದರಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ನೀಟಾಗಿ ಚಪಾತಿ ಹರಿಯೋ ಇದರಲ್ಲಿ ಮಾಡಿದ್ದೀನಿ, ನುಣ್ಣಗೆ ಹರ್ಕೋಬೋದು ಅನ್ನೋ ಕಾರಣಕ್ಕೆ. ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಪೌಡರ್ ಥರ ಆಗಿದೆ ಅಂತ. ಸ್ವಲ್ಪ ತರಿ ಮಾತ್ರ ಬಿಟ್ಟಿದ್ದೀನಿ, ಯಾಕೆಂದರೆ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿಗಳನ್ನ ನಾನು ಮನೆಯಲ್ಲೇ ಮಾಡ್ತೀನಿ. ಈ ಥರ ಪೌಡರ್ ಮಾಡಿಕೊಂಡು ಹಾಕೋದ್ರಿಂದ ಅದರ ಫ್ಲೇವರ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಎಳ್ಳಿಕಾಯಿ. ಹಾಗಾಗಿ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ 3ರಿಂದ 4 ಚಮಚ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು, ರುಬ್ಬಿಟ್ಕೊಂಡಿರೋ ಪೌಡರು, ಬೆಳ್ಳುಳ್ಳಿ ಇಷ್ಟನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನೋಡ್ಕೊಳ್ಳಿ, ಸೀಬಾರ್ದು, ತುಂಬ ಸ್ವಲ್ಪ ಆದರೆ ಸಾಕಾಗುತ್ತೆ. ಎಣ್ಣೆ ಇಷ್ಟು ಕಾದ ಮೇಲೆ ಬೆಳ್ಳುಳ್ಳಿನ ಹಾಕಿ ಅನ್ನೋದಕ್ಕೆ 2 ಸಲ ಅದನ್ನು ಹಾಕಿದ್ದೀನಿ ಅಷ್ಟೇ. ಹೊಸ್ದಾಗಿ ಮಾಡ್ತಿರೋರಿಗೆ ನೀಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ನೋಡಿ, ಬೆಳ್ಳುಳ್ಳಿ ಇಷ್ಟು ಬೆಂದಿದೆ. ಅದಾದಮೇಲೆ ಎಳ್ಳಿಕಾಯಿನ ಹಾಕ್ತಾಯಿದ್ದೀನಿ. ಎಳ್ಳಿಕಾಯಿನ ಎಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು ಅದರಲ್ಲಿ. ಈ ಥರ ಎಳ್ಳಿಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನೆಕ್ಸ್ಟ್ ಅದನ್ನು ಬೇಯಿಸಿ ಮಾಡೋದ್ರಿಂದ ನೀವು ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲೆಲ್ಲ ಇಡಬೇಕು ಅಥವಾ ಕೈಯೆಲ್ಲ ಇಟ್ಟರೆ ಪದೇ ಕೈ ಆಡಿಸ್ತಾ ಇದ್ದರೆ ಹಳಸೋಗುತ್ತೆ ಅನ್ನೋ ಭಯ ಏನಿರಲ್ಲ, ಆರಾಮಾಗಿರ್ಬೋದು, ಇಟ್ಕೋಬೋದು. ನಾನು ಇದನ್ನು ಮಡಿಕೆಯಲ್ಲಿ ಹಾಕಿಟ್ಟಿರ್ತೀನಿ. ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಅರಿಶಿನ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಪೌಡರ್ ರುಬ್ಕೊಂಡಿದ್ನಲ್ಲ, ಆ ಪೌಡರ್ನೂ ಹಾಕ್ತಾಯಿದ್ದೀನಿ. ಒಂದೊಂದೇ ಪೌಡರ್ಗಳನ್ನ ಹಾಕಿ 3ರಿಂದ 4 ಸೆಕೆಂಡು ಅದರಲ್ಲೇ ಹುರಿತಾ ಇರಬೇಕು. ಅದು ನೀಟಾಗಿ ಮಿಕ್ಸ್ ಆಗ್ತಾ ಇರುತ್ತೆ. ಎಲ್ಲ ಒಂದೇ ಸಲ ಹಾಕಿಬಿಟ್ಟು ಹುರಿಯೋದ್ರಿಂದ ನೀಟಾಗಿ ಟೇಸ್ಟು ಹತ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ. ಇದಾದಮೇಲೆ ಲಾಸ್ಟಲ್ಲಿ ನಾನು ಖಾರದ ಪುಡಿ, ಉಪ್ಪು ಎಲ್ಲದನ್ನು ಹಾಕಿ 5ರಿಂದ 10 ನಿಮಿಷ ಚೆನ್ನಾಗಿ ಬಾಡಿಸ್ತೀನಿ. ನೋಡಿ, ಫೈನಲ್ಲಾಗಿ ಈ ರೀತಿ ರೆಡಿಯಾಗಿದೆ. ಇದನ್ನು ಮಡಿಕೆಯಲ್ಲಿ ಯಾಕೆ ಹಾಕಿಟ್ಟಿರ್ತೀನಿ ಅಂತಂದರೆ, ಆಗಿನ ಕಾಲದವರೆಲ್ಲ ಬರೀ ಮಡಿಕೆಯಲ್ಲೇ ಎಲ್ಲ ಪದಾರ್ಥಗಳನ್ನ ಶೇಖರಣೆ ಮಾಡಿ ಇಟ್ಕೋತಾ ಇದ್ದರು, ಯಾಕೆಂದರೆ ಆವಾಗ ಅಷ್ಟು ಹಳಸ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ. ಇದು ಫಸ್ಟ್ ಡೇ ಮಡಿಕೆಯಲ್ಲೇ ಇರಲಿ, ನೈಟ್ ಫುಲ್ಲು ನೆಂದರೆ ಒಂದೇ ದಿನಕ್ಕೆ ಫುಲ್ ನಿಂತ್ಕೊಂಡಿರುತ್ತೆ. ಫುಲ್ ಎಳ್ಳಿಕಾಯಿ ಮೆತ್ತಗಿರುತ್ತೆ, ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.